ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನೋಡಿ, ಇದು ಕೆಂಪು ಹರಿವೆ ಸೊಪ್ಪು. ಇದನ್ನೀಗ ದೋಸೆ ಮಾಡುವ. ಹೇಗೆ ಅಂತೇಳಿದರೆ, ಈ ದಪ್ಪದ ದಂಟುಗಳು ಬೇಡ, ಈ ಎಲೆಗಳು ಮಾತ್ರ ಸಾಕು. ಅದನ್ನು ಹಾಕಿ ಒಂದು ದೋಸೆ ಮಾಡುವ. ಎಲ್ಲ ಕ್ಲೀನ್ ಮಾಡಿಟ್ಟುಕೊಂಡು ಈ ಥರ ಸೊಪ್ಪು ಮಾತ್ರ ತಗೊಂಡು ರೆಡಿ ಮಾಡಿ ಇಟ್ಟುಕೊಳ್ಳುವ. ಆಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಕಟ್ ಮಾಡಿದ್ದೇನೆ. ಈಗ ಒಂದು ಪಾತ್ರಕ್ಕೆ ಹಾಕ್ಕೊಂಡಿದ್ದೇನೆ. ಇನ್ನು 2 ಸ್ಪೂನು ತೆಂಗಿನ ತುರಿ, 2 ಕುಮಟೆ ಮೆಣಸು ಅಂದರೆ ಬ್ಯಾಡಿಗೆ ಮೆಣಸು, ಅದನ್ನು ಬೀಜವನ್ನೆಲ್ಲ ಆಲ್ಮೋಸ್ಟ್ ತಗೊಂಡಿದ್ದೇನೆ. ಮತ್ತು ಒಂದು ಸಣ್ಣ ಗಡ್ಡೆ ನೀರುಳ್ಳಿ, 1 ಸ್ಪೂನು ಕೊತ್ತಂಬರಿ ಬೀಜ, 4 ಗಂಟೆ ಅಷ್ಟೊತ್ತು ನೆನೆಸಿಟ್ಟುಕೊಂಡ ದೋಸೆ ಅಕ್ಕಿ 2 ಲೋಟ. ಇದನ್ನು ಮತ್ತು ಇದೆಲ್ಲವನ್ನು ಸೇರಿ ನುಣ್ಣಗೆ ರುಬ್ಬಿಕೊಳ್ಳುವ. ರುಬ್ಬಲಿಕ್ಕೆ ಸುಲಭ ಆಗಲಿಕ್ಕೆ ಬೇಕಾಗಿ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳುವ. ಸುಮಾರಿಗೆ ಅಕ್ಕಿ ಮುಳುಗುವಷ್ಟು ನೀರು ಹಾಕಿಕೊಂಡಿದ್ದೇನೆ. ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ಇದೀಗ ನುಣ್ಣಗೆ ರುಬ್ಬಿಕೊಂಡಾಯಿತು. ಇದು ಮೆಣಸಿನ ಬೀಜ ಎಲ್ಲ ತಗೊಂಡದ್ದು ಯಾಕೆಂದರೆ ಅದು ಖಾರ ಖಾರ ಆಗೋದಕ್ಕೋಸ್ಕರ ಬೀಜವನ್ನೆಲ್ಲ ತಗೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡಿಟ್ಟುಕೊಂಡ ಹರಿವೆ ಸೊಪ್ಪಿನ ಪಾತ್ರಕ್ಕೆ ಹಾಕಿಕೊಳ್ಳುವ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ನೀರು ದೋಸೆ ಹಿಟ್ಟಿನ ಹದಕ್ಕಿದ್ದರೆ ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ನೀರು ಬೇಕು, ಸ್ವಲ್ಪ ನೀರು ಸೇರಿಸೋದು. ಒಂದು 5 ನಿಮಿಷ ಕಳೆದು ಇದನ್ನು ದೋಸೆ ಇಟ್ಕೊಳ್ಳುವ. ಕಾವಲಿಗೆ ಎಳ್ಳೆಣ್ಣೆಯನ್ನು ದೋಸೆ ಮಾಡಿಕೊಂಡು ಈಗ ನೀರು ದೋಸೆ ಹೊಯ್ದಾಗೆ ಹೊಯ್ದುಕೊಳ್ಳುವ. ದೋಸೆ ಹೊಯ್ದಾದ ಮೇಲೆ ಉರಿ ಸಣ್ಣದಿರಲಿ. ದೋಸೆ ತೆಗೆಯುವಾಗ ಉರಿ ದೊಡ್ಡ ಮಾಡಿಕೊಂಡ್ರೆ ಆಯಿತು. ಹೊಯ್ದ ಕೂಡಲೇ ಉರಿ ಸಣ್ಣದು ಮಾಡಿಕೊಳ್ಳಿ.
ಪೂರಿ ದೊಡ್ಡದು ಮಾಡಿಕೊಂಡು ಮುಚ್ಚೆಲ್ಲ ತೆಗೀರಿ. ಈಗ ಇದರ ಮೇಲಕ್ಕೆ ಎಣ್ಣೆ ಅಥವಾ ತುಪ್ಪ ಹೀಗೆ ಹಾಕಿಕೊಂಡು ಅದನ್ನು ಹೀಗೆ ಕವುಚಿ ಹಾಕಿಕೊಳ್ಳಿ. ಮೂವತ್ತು ಸೆಕೆಂಡು ಹೀಗೆ ಕವುಚಿ ಹಾಕಿದ ಮೇಲೆ ದೋಸೆ ತೆಗಿಬೋದು. ನೋಡಿ ಎಷ್ಟು ರುಚಿಕರವಾದ ದೋಸೆ ರೆಡಿ. ನೋಡಿ, ನಮ್ಮ ಚಾನಲ್ನಲ್ಲಿ ನೀವು ಆಲೂ ಸ್ಪೆಷಲ್ ದೋಸೆ ರೆಸಿಪಿ ನೋಡಿರ್ಬೋದು, ಎಲ್ಲರೂ ನೋಡಿಕೊಳ್ಳಿ. ಅದರಲ್ಲಿ ಆಲೂಗಡ್ಡೆ ಹಾಕಿದ್ದೇವೆ, ಅದರ ಬದಲು ನೀವು ಹರಿವೆ ಸೊಪ್ಪು ಕೂಡ ಹಾಕಿ ಮಾಡಿಕೊಳ್ಳಬಹುದು. ನಿಮಗೆ ನೀರು ದೋಸೆ ರೀತಿ ಎರಿಲಿಕ್ಕೆ ಆಗೋದಿಲ್ಲ ಅಂತಾದರೆ ಆ ರೀತಿ ಕೂಡ ಮಾಡಿಕೊಳ್ಬೋದು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು.